ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಒಂದೇ ಒಂದು ದಿನದಲ್ಲಿ ಯಾವ ರೀತಿಯಾಗಿ ಬಿಸಿಲಲ್ಲಿ ಒಣಗಿಸೋ ರೀತಿ ಹಪ್ಪಳನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಕಪ್ ರವೆ ಇದ್ದರೆ ಸಾಕು, ನೀವು ಈ ರೀತಿ ಹಪ್ಪಳನ ಮಾಡ್ಕೋಬೋದು. ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಹಪ್ಪಳ ರೆಡಿ ಆಗಿಬಿಡುತ್ತೆ. ಸೊ ಹಾಗಿದ್ರೆ ಬನ್ನಿ, ಯಾವ ರೀತಿಯಾಗಿ ನಾವು ಹಪ್ಪಳ ರೆಸಿಪಿನ ರವೆಯಿಂದ ಮಾಡೋದು ಅಂತ ನೋಡ್ಕೊಂಡು ಬರೋಣ. ತುಂಬಾ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಈ ರೀತಿ ಮಾಡಿಬಿಟ್ರೆ ಯಾರಿಗೆ ಮಾಡೋಕ್ಕೆ ಬರಲ್ಲ ಅಂತಾರೋ ಅವರು ಕೂಡ ಈಸಿಯಾಗಿ ಮಾಡ್ಬೋದು. ಹಾಗಿದ್ರೆ ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀವು ಚಿರೋಟಿ ರವೆನೇ ಯೂಸ್ ಮಾಡಬೇಕು, ದಪ್ಪ ರವದಲ್ಲಿ ಚೆನ್ನಾಗಿ ಬರೋದಿಲ್ಲ. ಚಿರೋಟಿ ರವೆ ಹಾಕಿದ್ಮೇಲೆ ಇದರೊಳಗಡೆ ನೋಡಿ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸಿದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಇಷ್ಟು ಸೇರಿಸಿದ್ಮೇಲೆ 1 ಕಪ್ ರವೆಗೆ ನಾವು 7 ಕಪ್ ಆಗೋಷ್ಟು ನೀರನ್ನು ಸೇರಿಸಬೇಕು. ಅಕಸ್ಮಾತ್ ಏನಾದರೂ ಬೇಯಿಸ್ತಾ ಅದು ಗಟ್ಟಿ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಬಿಸಿ ಮಾಡಿ ಸೇರಿಸ್ಕೋಬೋದು. ತೆಳ್ಳಗಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೋಬೋದು. ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಆರಾಮಾಗಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ನಾನು ಇದರೊಳಗಡೆ ಇವಾಗ 7 ಕಪ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ. ನೀರನ್ನ ಸೇರಿಸಿ ಆದಮೇಲೆ ನಾವು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೋಬೇಕು. ಸ್ಟವ್ನ ಆನ್ ಮಾಡಿ ಇದನ್ನು ನಾವು ಕೈ ಬಿಡದೇ ಇರೋ ಹಾಗೆ ನಿಧಾನವಾಗಿ ತಿರುಗಿಸ್ತಾನೆ ಇರಬೇಕು. ಅದು ಒಂದು ಗಂಜಿ ಕನ್ಸಿಸ್ಟೆನ್ಸಿ ಬರುತ್ತೆ. ನಾರ್ಮಲ್ ಗಂಜಿ ಎಲ್ಲ ಯಾವ ಕನ್ಸಿಸ್ಟೆನ್ಸಿ ಇರುತ್ತೋ ಆ ರೀತಿಯಾಗಿ ಬರುತ್ತೆ. ನಾನು ತೋರಿಸ್ತೀನಿ ಎಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅಂತ. ತುಂಬಾ ಸಿಂಪಲ್. ಈ ಬಿಸಿಲಿಗೆ ಒಂದೇ ಒಂದು ಕಪ್ ರವೆಯಲ್ಲಿ ಒಂದು 150 ಹಪ್ಪಳನ ಮಾಡ್ಕೋಬೋದು. ಸಿಂಪಲ್ಲಾಗಿ ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಬೋದು. ನೋಡಿ, ಇವಾಗ ಇದು ಬೇಯ್ತಾ ಈ ರೀತಿ ಒಂದು 4 ನಿಮಿಷಕ್ಕೆ ಈ ರೀತಿ ಗಟ್ಟಿ ಆಗಿಬಿಡುತ್ತೆ. ತುಂಬ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಈ ರೀತಿ ಗಟ್ಟಿ ಆದಮೇಲೆ ನೋಡಿ, ಈ ರೀತಿ ಎಳೆದ್ರೆ ಕೈಯಲ್ಲಿ ಆ ಮಾರ್ಕ್ ಬರಬೇಕು. ಆ ರೀತಿಯಾಗಿ ಬಂದರೆ ಇದು ಆಗ್ತಾಯಿದೆ ಅಂತ ಹೇಳ್ಬಿಟ್ಟು, ಚೆನ್ನಾಗಿ ಆಗ್ತಾಯಿದೆ ಅಂತ. ಸೊ ಇಷ್ಟು ಆದಮೇಲೆ ನಾನು ಇದರೊಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡು ಆಮೇಲೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡಬೇಕು. ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕೋದ್ರಿಂದ ಸೊಪ್ಪಿನದು ಘಮ ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಹಪ್ಪಳ ಹಾಕಿದ್ಮೇಲೆ ಇನ್ಯಾವ ರೀತಿ ಇರುತ್ತೆ ಅಲ್ವಾ, ನೋಡ್ತಾ ಇದ್ದೀರಲ್ವ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಲಿಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ನೋಡಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಾವು ಮೊದಲೇ ಹಾಕ್ಬಿಟ್ರೆ ಅದು ತೆಳ್ಳಗಿರುತ್ತೆ, ನೀಟಾಗಿ ಹಪ್ಪಳ ಬರೋದಿಲ್ಲ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಈ ರೀತಿ ನೀವು ಒಂದು ಬೌಲ್ಗೆ ಹಾಕೊಳ್ಳೋದ್ರಿಂದ ಈ ತಪ್ಪಲೆಲಿರೋದು ತಣ್ಣಗಾಗ್ತಾ ಇರುತ್ತೆ, ಬೌಲಲ್ಲಿರೋದು ನಾವು ಹಪ್ಪಳನ ಹಾಕ್ತಾ ಇರ್ಬೋದು. ಸೊ ಇವಾಗ ಇದನ್ನು ನಾನು ತೊಗೊಂಡು ಹಪ್ಪಳ ಹಾಕ್ತೀನಿ. ಈ ರೀತಿಯಾಗಿ ನೀವು ಪ್ಲಾಸ್ಟಿಕ್ ಶೀಟ್ ಮೇಲಾದರೂ ಹಾಕ್ಬೋದು, ಅಥವಾ ಪಾಪಡ್ ಶೀಟ್ ಅಂತ ಕೂಡ ಬರುತ್ತೆ, ಅದ್ರ ಮೇಲೆ ಕೂಡ ಹಾಕ್ಬೋದು. ಇಲ್ಲ ನಮ್ಗೆ ಈ ಥರ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಒಂದು ಕಾಟನ್ ಬಟ್ಟೆ ಮೇಲೆ ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಈ ರೀತಿಯಾಗಿ ಹಾಕೋಬೋದು. ಒಂದೊಂದೇ ಸ್ಪೂನ್ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಸಾಕು, ನೀವು ಎಷ್ಟು ದೊಡ್ಡ ಬೇಕಾದರೂ ಮಾಡ್ಕೋಬೋದು. ನಾನು ತುಂಬ ದಪ್ಪನೂ ಮಾಡ್ತಾಯಿಲ್ಲ, ತುಂಬ ತೆಳ್ಳಗೆ ಮಾಡ್ತಾಯಿಲ್ಲ, ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ. ಹಾಗೆ ಈ ರೀತಿ ಚಿಕ್ಕ ಚಿಕ್ಕದಾಗೆ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ರಲ್ವ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ. ನಾನಿವತ್ತು ನಮ್ಮ ಪಕ್ಕ ಬಿಲ್ಡಿಂಗಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನಾನು ಮನೆಯೊಳಗೆ ಒಂದಿನ ಹಾಕಿ ನಾಳೆ ಬಿಸಿಲಿಗೆ ಹಾಕ್ತೀನಿ. ನೀವೇನಾದರೂ ಈ ರೀತಿ ಏನು ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಬೆಳಿಗ್ಗೆ ಒಂದು 8-9 ಗಂಟೆಗೆ ಬಿಸಿಲಲ್ಲಿ ಹಾಕ್ಬಿಟ್ರೆ ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ಒಣಗುತ್ತೆ. ಸಂಜೆನೇ ನೀವು ಕರ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ತೋರಿಸಿರೋ ಅಳತೆಯಲ್ಲಿ ನೀವು ಮಾಡಿದ್ರೆ ಒಂದು ಸ್ವಲ್ಪ ಕೂಡ ತಳ ಹಿಡಿಯೋದಿಲ್ಲ, ಏನೂ ಇಲ್ಲ, ಪರ್ಫೆಕ್ಟಾಗಿ ಮಾಡ್ಬೋದು. ನೋಡಿ, ಎಲ್ಲ ಹಪ್ಪಳಗಳು ಕೂಡ ರೆಡಿ ಆಯಿತು. ಇವಾಗ ನಾನು ಮನೇಲೇ ಒಂದು ದಿನ ಒಣಗಲಿಕ್ಕೆ ಬಿಡ್ತೀನಿ. ಎಷ್ಟು ಹಪ್ಪಳಗಳಾಗಿದೆ ನೋಡ್ತಾ ಇದ್ದೀರಲ್ವ. ಇವಾಗ ಬಿಸಿಲಲ್ಲಿ ನಾನು 2 ದಿನ ಒಣಗಿಸಿದ್ದೀನಿ. 1 ದಿನ ಮನೇಲಿ ಒಣಗಿಸಿದ್ದೀನಿ, 1 ದಿನ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಟೋಟಲಾಗಿ 2 ದಿನ ಒಣಗಿಸಿದ್ದೀನಿ. ನೋಡಿ ಹಪ್ಪಳಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ತೆಳ್ಳಗೆ ಹಾಕಬಾರ್ದು ನಾವು ಹಪ್ಪಳ ಹಾಕಬೇಕಾದ್ರೆ. ಈ ರೀತಿ ಸ್ವಲ್ಪ ಮಂದಕ್ಕೆ ಹಾಕಿದ್ರೆ ಹಪ್ಪಳ ಒಣಗಿದ್ಮೇಲೆ ಈ ಥಿಕ್ನೆಸ್ಸಲ್ಲಿ ಇರುತ್ತೆ. ಇಲ್ಲಾಂದರೆ ತುಂಬ ಪೇಪರ್ ರೀತಿ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ವ. ಇವಾಗ ಡೀಪ್ ಫ್ರೈ ಕೂಡ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದೆ. ಈ ಎಣ್ಣೆನ ಎಲ್ಲ ಹಪ್ಪಳಗಳಿಗೆ ಮಾಡೋ ರೀತಿ ಜಾಸ್ತಿ ಕಾಯಿಸಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಕಾಯ್ದ ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಹಪ್ಪಳನ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಹಪ್ಪಳ ಬಂತಂತ ಹೇಳ್ಬಿಟ್ಟು. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ತಿಂತಾಯಿದ್ರೆ ಮತ್ತೊಂದು ಅನಿಸುತ್ತೆ.
ಹಾಗೆ ಖಾರವಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದೇ ರೀತಿ ನಾನು ಎಲ್ಲ ಹಪ್ಳಗಳನ್ನು ಕೂಡ ಬಿಟ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೀವಿನ್ನೂ ದೊಡ್ಡ ಮಾಡಿದ್ರೆ ದೊಡ್ಡದಾಗಿ ಹಪ್ಳಗಳನ್ನ ಮಾಡಿಕೊಂಡ್ರೆ ಇನ್ನೂ ದೊಡ್ಡದಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು. ಗಟ್ಟಿಯಾದರೆ ಬಿಸಿನೀರು ಹಾಕಿ ತಿರುಗಿಸ್ಬೇಕು, ತೆಳ್ಳಗಾದರೆ ಸ್ವಲ್ಪ ಜಾಸ್ತಿ ಹೊತ್ತು ತಿರುಗಿಸಿದ್ರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಾವು ಹಾಕಿರೋ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೀವು 1 ವರ್ಷ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಕೂಡ ಏನೂ ಆಗೋಲ್ಲ. ಕೈಗೂ ಸ್ವಲ್ಪ ಕೂಡ ಎಣ್ಣೆ ಅಂಟ್ಕೊಂಡಿಲ್ಲ ನೋಡಿ. ಜಾಸ್ತಿ ಎಣ್ಣೆ ಕೂಡ ಕುಡಿಯೋದಿಲ್ಲ ಈ ಹಪ್ಪಳ. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ರವೆಯಿಂದ ಹಪ್ಪಳ ಮಾಡೋದು ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ರೆಸಿಪಿ ಜೊತೆ. ಬಾಯ್.